ಸ್ನೇಹಿತರೆ, ಸಾಕಷ್ಟು ಜನಕ್ಕೆ ಮನಸ್ಸಲ್ಲಿ ಪ್ರಶ್ನೆ, ಆತ್ಮ ಸಮೃದ್ಧಿ ಯೋಗ ವಯಸ್ಸಾದವ್ರಿಗ ಅಥವಾ ಯಾರಿಗಿದು? ಆತ್ಮ ಸಮೃದ್ಧಿ ಯೋಗ ಅಂದರೆ ಫ್ರೂಟ್ಸ್ ಚೆನ್ನಾಗಿ ಬರಬೇಕು ಅಂದರೆ ರೂಟ್ಸ್ಗೆ ಟ್ರೀಟ್ಮೆಂಟ್ ಕೊಡಬೇಕು. ಅಂದರೆ ದೇಹ, ಮನಸ್ಸು, ಆತ್ಮ ಅಂತ 3 ಸ್ತರಗಳಲ್ಲಿ ಮನುಷ್ಯ ಬದುಕ್ತಾನೆ. ಆತ್ಮ ಅಂದರೆ ಭೂಮಿಯ ಒಳಗಡೆ ಇರುವಂತಹ ಬೇರು, ದೇಹ ಅಂದರೆ ಮರ, ಕೊಂಬೆಗಳು, ಮನಸ್ಸು ಅಂದರೆ ಎಲೆ, ಹೂವು, ಕಾಯಿ ಅಥವಾ ಹಣ್ಣು. ಈ ಹಣ್ಣು ಚೆನ್ನಾಗಿ ಬರಬೇಕು ಅಂದರೆ ನಾವು ಮರಕ್ಕೆ ಸ್ಪ್ರೇ ಮಾಡಿ ಅಥವಾ ಹಣ್ಣಿಗೆ ಕಲ್ಲರ್ ಬಣ್ಣ ಬಳಿದು ಇಂಜೆಕ್ಷನ್ ಕೊಟ್ಟು ಸಿಹಿ ಮಾಡುವಂಥ ಪ್ರಯತ್ನ ಮಾಡಬಾರ್ದು. ಬೇರಿಗೆ ಟ್ರೀಟ್ಮೆಂಟ್ ಕೊಡಬೇಕು. ಅದರ ಕಡೆ ಗಮನ ಕೊಟ್ಟಾಗ ಖಂಡಿತವಾಗಲೂ ಹಣ್ಣು ಅದ್ಭುತವಾಗಿ ಬರುತ್ತೆ. ಆತ್ಮ ಸಮೃದ್ಧಿ ಯೋಗ ಅಂತಂದರೆ ಬೇರಿಗೆ ಟ್ರೀಟ್ಮೆಂಟ್ ಕೊಡುವಂಥದ್ದು ಅಂತ.